ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಪುಟ ಸಂಖ್ಯೆ 107ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ 1ರ ಉತ್ತರವನ್ನು ಕಂಡುಹಿಡಿತಾ ಇದ್ದೇವೆ. ಕೆಳಗಿನ ಚತುರ್ಭುಜಗಳಲ್ಲಿ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವು ಮೊದಲನೇ ಮತ್ತೆ ಎರಡನೇ ಚಿತ್ರವನ್ನು ಗಮನಿಸಿ. ಈ ಎರಡು ಚಿತ್ರಗಳಲ್ಲಿ ನಮಗೆ ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇದು ಕೂಡ ಸಮಾಂತರ ಚತುರ್ಭುಜ, ಹಾಗೆ ಇದು ಕೂಡ ಸಮಾಂತರ ಚತುರ್ಭುಜವಾಗಿದೆ. ನಾವು ಇಲ್ಲಿ ಒಂದೇ ರೀತಿಯ ವಿಧಾನವನ್ನು ಉಪಯೋಗಿಸಿ ಈ ಎರಡೂ ಚತುರ್ಭುಜಗಳಿಗೂ ಕೂಡ ಉತ್ತರವನ್ನ ಕಂಡುಹಿಡಿಬಹುದು. ಸೊ ಮೊದಲನೇ ಚಿತ್ರವನ್ನ ಇಲ್ಲಿ ಬರೆದಿದ್ದೇನೆ. ಇದೊಂದು ಸಮಾಂತರ ಚತುರ್ಭುಜವಾಗಿದೆ. ಸೊ ಮೊದಲಿಗೆ ನಾವು ಬರೆಯುವ ಈ PEAR ಸಮಾಂತರ ಚತುರ್ಭುಜದಲ್ಲಿ ಇದೊಂದು ಸಮಾಂತರ ಚತುರ್ಭುಜ. ನೀವು ಚಿತ್ರವನ್ನು ನೋಡಿ ಇಲ್ಲಿ ಹೇಳ್ಬೋದು. ಯಾಕೆ ಅಂದರೆ ಈ ಚಿತ್ರದಲ್ಲಿ ನೀವು ಕಾಣ್ಬೋದು ಅಭಿಮುಖ ಬಾಹುಗಳು ಸಮ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ PE = ಏನಾಗಿದೆ, RA ಆಗಿದೆ, ಹಾಗೆ PR = EA ಆಗಿದೆ. ಆದ್ರಿಂದ ಅದರ ಜೊತೆಗೆ ಇಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದೆ ಮತ್ತೆ ಸಮಾಂತರವಾಗಿದೆ. ಆದ್ರಿಂದ ಇದೊಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ PER ಸಮಾಂತರ ಚತುರ್ಭುಜದಲ್ಲಿ ಇಲ್ಲಿ ಕೋನ P = ಕೋನ A ಆಗಿರ್ತದೆ. ಯಾಕೆ ಅಂದ್ರೆ ನೀವು ಸಮಾಂತರ ಚತುರ್ಭುಜದ ಗುಣಲಕ್ಷಣದಲ್ಲಿ ನೋಡಿರ್ತೀರಾ, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಇಲ್ಲಿ ನೀವು ರೀಸನ್ ಬರೀಬೇಕು. ಕೋನ P = ಕೋನ A. ಇದಕ್ಕೆ ರೀಸನ್ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಅಂತ ಬರಿಬೇಕು. ಸೊ ಅದನ್ನು ಬರೀತಾ ಇದ್ದೇನೆ, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಸೊ ಈಗ ಕೋನ P = ಕೋನ A, ಹಾಗೆ ನಮಗೆ ಮೊದಲೇ ಕೊಟ್ಟಿದ್ದಾರೆ ಕೋನ P ಎಷ್ಟು 40 ಡಿಗ್ರಿ ಅಂತೇಳಿ. ಆದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು, ಕೋನ A = ಎಷ್ಟು ಅಂತ ಹೇಳ್ಬೋದು, 40 ಡಿಗ್ರಿ ಅಂತ ಹೇಳ್ಬೋದು. ಸೊ ಒಂದು ಕೋನವನ್ನು ನಾವೀಗ ಫೈಂಡ್ ಔಟ್ ಮಾಡಿದ್ದೇವೆ. ನೆಕ್ಸ್ಟ್ ನೀವು ಸಮಾಂತರ ಚತುರ್ಭುಜವನ್ನು ನೋಡಿದ್ರೆ ಅದರಲ್ಲಿ ಯಾವಾಗಲೂ ಕೂಡ ಪಾರ್ಶ್ವ ಕೋನಗಳ ಮೊತ್ತ ಒಂದೇ ರೀತಿಯಾಗಿರ್ತದೆ. ಈಗ ಇಲ್ಲಿ AB ಮತ್ತೆ CD ಎನ್ನುವಂಥ ಸಮಾಂತರ ಚತುರ್ಭುಜ ಇದ್ರೆ ಕೋನ A + ಕೋನ B ಇದರ ಮೊತ್ತ 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಕೋನ A + ಕೋನ D ಇದರ ಮೊತ್ತ ಏನು, 180 ಡಿಗ್ರಿ ಆಗಿರ್ತದೆ. ಇವುಗಳನ್ನು ನಾವು ಹತ್ತಿರದ ಕೋನಗಳು ಅಂದ್ರೆ ಪಾರ್ಶ್ವ ಕೋನಗಳು ಅಂತ ಹೇಳ್ತೇವೆ. ಸೊ ಅದೇ ಗುಣವನ್ನ ನಾವೀಗ ಇಲ್ಲಿ ಉಪಯೋಗಿಸಬಹುದು. ನೀವೀಗ ಇಲ್ಲಿ ಗಮನಿಸಿದ್ರೆ ಕೋನ P + ಕೋನ E ಅನ್ನ ತೆಗೆದುಕೊಳ್ಳಿ. ಕೋನ P ಗೆ ಹತ್ತಿರದಲ್ಲಿರುವಂತಹ ಕೋನ E ಇದೆ, ಅಥವಾ R ಅನ್ನು ಕೂಡ ತೆಗೆದುಕೊಳ್ಬಹುದು. ಸೊ ಕೋನ P + ಕೋನ E ಇದು ಪಾರ್ಶ್ವ ಕೋನ ಆಗಿದೆ. ಪಾರ್ಶ್ವ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ಸೊ ಇದಕ್ಕೆ ನೀವು ಬರಿಬೇಕು ರೀಸನ್ ಏನಂದ್ರೆ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು ಅಂತೇಳಿ. ಸೊ ಸಮಾಂತರ ಚತುರ್ಭುಜದ ಪ್ರತಿಯೊಂದಕ್ಕೂ ಕಾರಣವನ್ನು ಬರಿಬೇಕಾಗ್ತದೆ. ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರ್ತದೆ. ಸೊ ಈಗ ಇಲ್ಲಿ ಕೋನ P ನಿಮಗೆ ಮೊದಲೇ ಕೊಟ್ಟಿದ್ದಾರೆ ಎಷ್ಟು, 40 ಡಿಗ್ರಿ ಅಂತ. ಅದನ್ನು ಈ ಜಾಗದಲ್ಲಿ ಹಾಕಿ. ಸೊ ಕೋನ E = 180 ಡಿಗ್ರಿ. ಸೊ ಕೋನ E = 180 ಡಿಗ್ರಿ - 40 ಡಿಗ್ರಿ. ಇಲ್ಲಿ ಕಳೆದಾಗ ನಮಗೆ ಸಿಗ್ತಾ ಇದೆ ಕೋನ E = 140 ಡಿಗ್ರಿ ಅಂತ ಸಿಕ್ಕಿದೆ. ಸೊ ನಮಗೀಗ ಇನ್ನೊಂದು ಕೋನ ಸಿಕ್ಕಿದ್ದು, ಎರಡನೇ ಕೋನ E = 140 ಡಿಗ್ರಿ. ನೆಕ್ಸ್ಟ್ ನೀವಿಲ್ಲಿ ಗಮನಿಸಿದ್ರೆ ಕೋನ Eಗೆ ಅಭಿಮುಖವಾಗಿರುವ ಚಿತ್ರವನ್ನು ಗಮನಿಸಿ. ಅಭಿಮುಖವಾಗಿರುವಂತ ಬಾಹು ಯಾವುದು ಅಂದ್ರೆ ಕೋನ ಯಾವುದು, ಕೋನ R. ಸೊ ನಾವಿಲ್ಲಿ ಹೇಳ್ಬೋದು ಕೋನ E ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ R ಗೆ ಸಮವಾಗಿದೆ. ಇದಕ್ಕೆ ಕೂಡ ರೀಸನ್ ಏನಂದ್ರೆ ಮೇಲ್ಗಡೆ ನಾನು ಬರೆದಿರುವಂತ ರೀಸನ್ ಅನ್ನ ಪುನಃ ನೀವು ಬರೆಯಿರಿ, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಅಂತ ಹೇಳಿ. ಸೊ ಕೋನ E ಯು ಕೋನ R ಗೆ ಸಮವಾಗಿರೋದ್ರಿಂದ ಕೋನ R = ನಾವು ಎಷ್ಟು ಅಂತ ಹೇಳ್ಬೋದು, ಕೋನ R = 140 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗ ಇಲ್ಲಿ 40 ಡಿಗ್ರಿ ಅಂತ ಸಿಕ್ಕಿದೆ, ಹಾಗೆ ಈ ಕೋನ 40 ಡಿಗ್ರಿ ಆಗಿದೆ, ಹಾಗೆ ಈ ಕೋನ 140 ಡಿಗ್ರಿ, ಮತ್ತೆ ಇದು 140 ಡಿಗ್ರಿ. ಈ ರೀತಿಯಲ್ಲಿ ನೀವು ಎಲ್ಲಾ ಕೋನಗಳನ್ನ ಕಂಡುಹಿಡಿಯಬಹುದು.
ಕ್ವಶನ್ ನಂಬರ್ 1ರಲ್ಲಿ ಇರುವಂತಹ ಎರಡನೇ ಚಿತ್ರವನ್ನ ಇಲ್ಲಿ ಮಾಡಿದ್ದೇನೆ. ಆ ಎರಡನೇ ಚಿತ್ರ ಕೂಡ ಒಂದು ಸಮಾಂತರ ಚತುರ್ಭುಜ ಆಗಿದೆ. ಇಲ್ಲಿ ಕೂಡ ಅಭಿಮುಖ ಬಾಹುಗಳು ಸಮ ಮತ್ತೆ ಸಮಾಂತರವಾಗಿದೆ. ಎಸ್ ಆರ್ ಸಮಾನಾಂತರ ಪಿ ಕ್ಯೂ ಆಗಿದೆ, ಹಾಗೆ ಎಸ್ ಪಿ ಸಮಾನಾಂತರ ಆರ್ ಕ್ಯೂ ಆಗಿದೆ. ಹಾಗೆ ಈ ಎಸ್ ಪಿ ಇಸ್ ಈಕ್ವಲ್ ಟು ಆರ್ ಕ್ಯೂ ಆಗಿದೆ, ಎಸ್ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗಿದೆ. ಇದೊಂದು ಸಮಾಂತರ ಚತುರ್ಭುಜ. ಸೊ ಇದರ ಈಗ ಕೋನಗಳನ್ನು ನಾವು ಕಂಡುಹಿಡಿಬೇಕು. ನಮಗೆ ಮೊದಲಿಗೆ ಕೊಟ್ಟಿರುವಂತದ್ದು ಯಾವುದು? ಕೇವಲ ಒಂದು ಕೋನವನ್ನು ಕೊಟ್ಟಿದ್ದಾರೆ. ಯಾವ ಕೋನವನ್ನು ಕೊಟ್ಟಿದ್ದಾರೆ? ಸೊ ಕೋನ ಪಿ ಇಸ್ ಈಕ್ವಲ್ ಟು 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವು ಉಳಿದ ಕೋನಗಳನ್ನು ಕಂಡುಹಿಡಿಬೇಕು. ಸೊ ಮೊದಲಿಗೆ ಸಮಾಂತರ ಚತುರ್ಭುಜವನ್ನು ತೆಗೆದುಕೊಳ್ಳುವ. ಸೊ ಪಿ ಕ್ಯೂ ಆರ್ ಎಸ್ ಇದು ಸಮಾಂತರ ಚತುರ್ಭುಜ. ಸೊ ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜದಲ್ಲಿ ನಾವು ಏನು ಹೇಳ್ಬೋದು? ಸಮಾಂತರ ಚತುರ್ಭುಜದಲ್ಲಿ ಯಾವಾಗಲೂ ಕೂಡ ಅಭಿಮುಖ ಕೋನಗಳು ಸಮವಾಗಿರ್ತದೆ. ಹಾಗಾಗಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಅಂತ ಇಲ್ಲಿ ಹೇಳ್ಬೋದು. ಇದಕ್ಕೆ ಕಾರಣವನ್ನು ನೀವು ಬರಿಬೇಕು. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಅಂತ ಬರಿಬೇಕು. ಸೊ ಈಗ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಆದ್ರೆ ಕೋನ ಆರ್ ಎಷ್ಟಾಗ್ತದೆ? ಕೋನ ಆರ್ ಪಿಗೆ ಸಮವಾಗಿರ್ತದೆ. ಕೋನ ಪಿ ನಮಗೆ ಮೊದಲೇ ಕೊಟ್ಟಿದ್ದಾರೆ 110 ಡಿಗ್ರಿ ಅಂತೇಳಿ. ಹಾಗಾಗಿ ಕೋನ ಆರ್ ಕೂಡ 110 ಡಿಗ್ರಿ ಅಂತ ನಾವಿಲ್ಲಿ ಬರಿಬಹುದು. ನಂತರ ನೀವು ಯಾವುದಾದ್ರೂ ಒಂದು ಪಾರ್ಶ್ವ ಕೋನಗಳನ್ನು ತೆಗೆದುಕೊಳ್ಳಿ. ಹತ್ತಿರದ ಕೋನಗಳು ಕೋನ ಪಿ ಮತ್ತೆ ಕ್ಯೂ ಅನ್ನು ತೆಗೆದುಕೊಳ್ಬಹುದು, ಅಥವಾ ಕೋನ ಪಿ ಮತ್ತೆ ಎಸ್ ತೆಗೆದುಕೊಳ್ಬಹುದು, ಅಥವಾ ಕೋನ ಆರ್ ಮತ್ತೆ ಕ್ಯೂ ತೆಗೆದುಕೊಳ್ಬಹುದು. ಯಾವುದು ನಿಮಗೆ ಸುಲಭ ಅಂತ ಕಾಣ್ತದೆ, ಯಾವುದೇ ಎರಡು ಹತ್ತಿರದ ಕೋನಗಳನ್ನು ತೆಗೆದುಕೊಂಡ್ರೆ ಆಯಿತು. ಯಾಕೆಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರ್ತದೆ, ಹತ್ತಿರದಲ್ಲಿರುವಂತಹ ಕೋನಗಳು. ಸೊ ನಾನಿಲ್ಲಿ ಕೋನ ಪಿ ಮತ್ತೆ ಕ್ಯೂ ಅನ್ನು ತೆಗೆದುಕೊಳ್ತೇನೆ. ಸೊ ಕೋನ ಪಿ ಪ್ಲಸ್ ಕೋನ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ರೀಸನ್ ಏನು? ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳು ಅಂತ ಬರೀಬೇಕು. ಇದಕ್ಕೆ ಕಾರಣ ಸಮಾಂತರ ಚತುರ್ಭುಜದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಕೋನ ಪಿ ಎಷ್ಟು? 110 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಪ್ಲಸ್ ಕೋನ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ ಇಲ್ಲಿ ನಮಗೆ ಕೋನ ಕ್ಯೂ ಸಿಗ್ತಾ ಇದೆ 180 ಡಿಗ್ರಿ ಮೈನಸ್ 110 ಡಿಗ್ರಿ ಅಂತ ಹೇಳಿದ್ರೆ ಎಷ್ಟು ಸಿಗ್ತಾ ಇದೆ? ಇಲ್ಲಿ 70 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಕೋನ ಕ್ಯೂ ಇಸ್ ಈಕ್ವಲ್ ಟು 70 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ಅದನ್ನ ಬರೆಯುವ. ಸೊ ಕೋನ ಕ್ಯೂ ನಮಗೆ 70 ಡಿಗ್ರಿ ಅಂತ ಸಿಕ್ಕಿದೆ. ಹಾಗೆ ಕೋನ ಆರ್ ನಮಗೆ 110 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವು ಕೋನ ಎಸ್ ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ನೀವು ಗಮನಿಸಿದ್ರೆ ಕೋನ ಕ್ಯೂ ಎನ್ನುವಂಥದ್ದು ಕೋನ ಎಸ್ ಗೆ ಸಮವಾಗಿದೆ. ಯಾಕೆ? ಇದಕ್ಕೆ ರೀಸನ್ ಏನು? ಇವುಗಳು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳಾಗಿವೆ. ಸೊ ಇಲ್ಲಿ ಕೂಡ ನೀವು ಬರೀಬೇಕು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಹಾಗಾಗಿ ಕೋನ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಸ್ ಆಗಿದೆ ಅಂತ ಬರೀರಿ. ನಂತರ ಈಗ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಅಂತ ನಮಗೆ ಸಿಕ್ಕಿದೆ? 70 ಡಿಗ್ರಿ ಅಂತ ಸಿಕ್ಕಿದೆ. ಆದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು? ಕೋನ ಎಸ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ಬೋದು? 70 ಡಿಗ್ರಿ ಅಂತ ಹೇಳ್ಬೋದು. ಸೊ ಈ ಕೋನ ಕೂಡ 70 ಡಿಗ್ರಿ ಆಗಿದೆ. ಈ ರೀತಿ ನೀವು ಈ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳನ್ನು ಕಂಡುಹಿಡಿಬಹುದು. ಈ ರೀತಿಯ ಚಿತ್ರಗಳನ್ನು ಕೊಟ್ಟಾಗ ನಿಮಗೆ ಆ ಪ್ರತಿಯೊಂದು ಆಕೃತಿಯ ಗುಣಲಕ್ಷಣಗಳು ಗೊತ್ತಿರಬೇಕಾಗ್ತದೆ. ಹಾಗಾಗಿ ಆ ಗುಣಲಕ್ಷಣಗಳನ್ನು ಸರಿಯಾಗಿ ಕಲಿಯಿರಿ. ಎಲ್ಲಾ ಆಕೃತಿಯ ಗುಣಲಕ್ಷಣಗಳು ಗೊತ್ತಿದ್ರೆ ನಿಮಗೆ ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು.